ಸೊ ಎನಿ ಪೌಡರ್ ಎನಿ ಲಿಕ್ವಿಡ್ ಯಾವ್ದು ಬೇಕಾದರೂ ಪೌಡರ್ ಹಾಕಿ, ಯಾವ್ದು ಬೇಕಾದರೂ ಲಿಕ್ವಿಡ್ ಹಾಕಿ. ನೋಡಿ ಕಾಲರ್ ನೋಡಿ ವೀಕ್ಷಕರೇ ಎಷ್ಟು ಕೊಳೆ ಇದೆ. ಎಲ್ಲ ವಾಷಿಂಗ್ ಮಿಷಿನ್ಸ್ ನಿಮಗೆ UPS ಅಲ್ಲೂ ರನ್ ಆಗ್ತಕ್ಕಂಥ ವಾಷಿಂಗ್ ಮಿಷಿನ್ಸ್. ನೋಡಿ 6 kg ವಾಷಿಂಗ್ ಮಿಷಿನಲ್ಲಿ ಎಷ್ಟು ಹಾಕ್ತಾ ಇದ್ದೀನಿ. ಸಣ್ಣ ಪುಟ್ಟ ಬೆಡ್ಶೀಟು ಕೂಡ ಹಾಕಿ ನೀವು ಇದರಲ್ಲಿ ವಾಶ್ ಮಾಡ್ಕೋಬೋದು. 7,000 MRP ಇರ್ತಕ್ಕಂಥ ವಾಷಿಂಗ್ ಮಿಷಿನ್ ನಿಮಗೆ ಕೇವಲ 3,499 ರೂಪಾಯಿ ಕೊಡ್ತಾ ಇದ್ದೀವಿ. ಕೈ ಹಾಕ್ಬೋದು, ಯಾವುದೇ ರೀತಿ ನಿಮಗೆ ಶಾಕ್ ಹೊಡೆಯೋದು, ಆಕ್ಸಿಡೆಂಟ್ ಆಗೋದು, ಇನ್ಸಿಡೆಂಟ್ ಆಗೋದು ಏನೂ ಆಗೋದಿಲ್ಲ. ಎರಡು ಕಡೆ ನೋಡ್ಕೊಳ್ಳಿ ಯಾವ ರೀತಿ ಕೊಳೆ ಹೋಗಿದೆ, ಒಂಚೂರು ಕೊಳೆ ಇಲ್ಲ. ಪಿಲ್ಲೋ ಕವರು, ಬೆಡ್ ಕವರು, ಬೆಡ್ಶೀಟ್ಸು ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ. ವಾಶ್ ಆಗಿಲ್ಲ ಅಂದರೆ ದುಡ್ಡು ವಾಪಸ್ಸು, ಮಿಷಿನ್ ವಾಪಸ್ ಕೊಡ್ತೀವಿ. ಆ ರೀತಿ ಚಾಲೆಂಜ್ ಮಾಡಿ ಹೇಳ್ತೀವಿ ಸರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿಗೆ ಎಲ್ಲರಿಗೂ. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ VA ಪ್ರೈಮ್ ಕಾರ್ಪೊರೇಷನ್. ಸೊ ನಾವು VA ಪ್ರೈಮ್ ಕಾರ್ಪೊರೇಷನ್ ಕಡೆಯಿಂದ ಇವತ್ತು ನಿಮಗೆ ಒಂದು ಸ್ಪೆಷಲ್ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಕನಸು ಇರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೋಸ್ಕರ ಒಂದು ಸ್ಪೆಷಲ್ ಪ್ರಾಡಕ್ಟ್ನ ತೊಗೊಂಡ್ಬಂದಿದ್ದೀವಿ. ಇದು ಒಂದು ಸ್ಪೇಸ್ ಸೇವಿಂಗು, ಒಂದು ಪವರ್ ಸೇವ್ ಮಾಡ್ತಕ್ಕಂಥ, ಒಂದು ವಾಟರ್ ಸೇವ್ ಮಾಡ್ತಕ್ಕಂಥ ಒಂದು ಸ್ಪೆಷಲ್ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು ಸರ್. ಇದೊಂದು ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ಆಗಿದೆ ಸರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೌಂಡ್ ಶೇಪಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಇದೆಲ್ಲ ವಾಷಿಂಗ್ ಮಿಷಿನ್ ಸರ್. ನಿಮಗೆ ಫೈಬರಲ್ಲಿ ನಿಮಗೆ 5 ವೇರಿಯೇಷನ್ ಇದೆ, 5 ವೇರಿಯಂಟ್ ವಾಷಿಂಗ್ ಮಿಷಿನ್ಸ್ ಇದೆ ನಮ್ಮಲ್ಲಿ. ಸ್ಟೀಲಲ್ಲಿ ಒಂದು 10 kg ಸ್ಟೇನ್ಲೆಸ್ ಸ್ಟೀಲ್ ಮಾಡೆಲ್ ಕೂಡ ಇದೆ, ಡ್ಯುಯಲ್ ಸ್ವಿಚ್ಚು. ಸೊ ಇದರಲ್ಲಿ ನಿಮಗೆ ಹೈನುಗಾರಿಕೆ, ಮೊಸರು ಕಡಿಲಿಕ್ಕೆ ಅದಕ್ಕೂ ಯೂಸ್ ಮಾಡ್ಬೋದು, ಬಟ್ಟೆ ತೊಳಿಲಿಕ್ಕೆ, ಬಟ್ಟೆ ಜಾಲಿಸಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಸರ್. ಪ್ರೈಮ್ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ನಿಮಗೆ ಡೆಮೋ ಮುಖಾಂತರ ಸಿಗುತ್ತೆ ಸರ್. ಯಾರು ನಿಮಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಮಾಡಿ ತೋರಿಸಲ್ಲ, ಆದರೆ ನಾವು ಇವತ್ತು ನಿಮಗೆ ಬಟ್ಟೆನ ವಾಶ್ ಮಾಡಿ ತೋರಿಸ್ತೀವಿ. ಸೊ ಇದು ನೋಡ್ತಾ ಇರ್ಬೋದು, ಇದು 6 kg ವಾಷಿಂಗ್ ಮಿಷಿನ್, ಪ್ರೈಮ್ ವಾಷಿಂಗ್ ಮಿಷಿನ್ ತೋರಿಸಿ ವೀಕ್ಷಕರಿಗೆ. ಸೊ ಇದು ಟೈಮರ್ ಸರ್. 5 ನಿಮಿಷ ಇದೆ, 10 ನಿಮಿಷ ಇದೆ, 15 ನಿಮಿಷ ಇದೆ. ಜಾಸ್ತಿ ಕೊಳೆ ಬಟ್ಟೆ ಇದೆ, ಡ್ರೈವರ್ ಕೆಲಸ ಮಾಡ್ತಾರೆ, ಹೊಲದ ಕಡೆ ಗದ್ದೆ ಕೆಲಸ ಮಾಡ್ತಾರೆ ಅಂದರೆ 15 ನಿಮಿಷ ಟೈಮರ್ ಇಟ್ಕೋಬೇಕು ಸರ್. ಅದರ್ವೈಸ್ ನಿಮಗೆ 10 ನಿಮಿಷ ಇಲ್ಲಾಂದರೆ 5 ನಿಮಿಷ ಇಟ್ಟರೆ ಸಾಕು. ಡೈಲಿ ವೇರ್ ಬಟ್ಟೆ ಎಲ್ಲ, ಆಫೀಸ್ ಬಟ್ಟೆ ಎಲ್ಲ 5 ನಿಮಿಷ ಇಟ್ಟರೆ ಕ್ಲೀನಾಗಿ ಸೂಪರಾಗಿ ವಾಶ್ ಆಗುತ್ತೆ. ಅದು ಯಾವ ರೀತಿ ವಾಶ್ ಅಂತ ಹೇಳಿದ್ರೆ 100% ವಾಶ್ ಆಗಿಲ್ಲ ಅಂದರೆ ದುಡ್ಡು ವಾಪಸ್ಸು, ಮಿಷಿನ್ ವಾಪಸ್ ಕೊಡ್ತೀವಿ. ಆ ರೀತಿ ಚಾಲೆಂಜ್ ಮಾಡಿ ಹೇಳ್ತೀವಿ ಸರ್. ಸೊ ಇಲ್ಲಿ ಬನ್ನಿ ತೋರಿಸಿ ವೀಕ್ಷಕರಿಗೆ. ಇದು ಇನ್ಲೆಟ್ ಪೈಪು. ನಿಮ್ಮ ಮನೆಯಲ್ಲಿ ಪೈಪ್ ಕನೆಕ್ಷನ್ ಇದ್ದರೆ ಪೈಪ್ ಕನೆಕ್ಷನ್ ಕೊಟ್ಟು ಇದು ಇನ್ಲೆಟ್ನ ಹಾಕ್ಕೋಬೋದು. ನಿಮ್ಮ ಮನೆಯಲ್ಲಿ ಪೈಪ್ ಕನೆಕ್ಷನ್ ಏನಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಿಂಗೆ ಒಂದು ಬಕೆಟು. ಸೊ ಹಳ್ಳಿಗಳಲ್ಲಿ ಏನಂದರೆ ಯಾರಿಗೂ ನಲ್ಲಿ ಇರಲ್ಲ. ಸೊ ಅಂಥವ್ರು ನೀವು ಈ ರೀತಿ ಬಕೆಟ್ನಲ್ಲೂ ಹಾಕಿ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಬಕೆಟಲ್ಲಿ ಕೂಡ ನೀರು ಹಾಕಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನೀರು ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ 5 amps ಪ್ಲಗ್ಗು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು 5 amps ಪ್ಲಗ್ಗು ನಿಮ್ಮ ಮನೇಲಿ ಇರ್ತಕ್ಕಂಥ ಮೊಬೈಲ್ ಚಾರ್ಜರ್ ಪ್ಲಗ್ ಇದೆಯಲ್ಲ, ಪ್ಲಗ್ ಥರ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಎನಿ ಪೌಡರ್ ಎನಿ ಲಿಕ್ವಿಡು. ಸೊ ಈ ಡೋರ್ನ ನೋಡಿ ನಾನು ಹಾಕಿ ತೋರಿಸ್ತೀನಿ. ಈಗ ಸ್ವಿಚ್ ಆನ್ ಇದೆ, ಇಲ್ಲಿ ಟೈಮರ್ ತೋರಿಸಿ ವೀಕ್ಷಕರಿಗೆ. 5 ನಿಮಿಷ ಇದೆ, 10 ನಿಮಿಷ ಇದೆ, 15 ನಿಮಿಷ ಇದೆ. ನಾನೊಂದು 15 ನಿಮಿಷ ಟೈಮರ್ ಇಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆನಾ? 15 ನಿಮಿಷ ಟೈಮರ್ ಇದ್ದ ತಕ್ಷಣ ನಿಮಗೆ ಮೋಟ್ರ್ ರನ್ ಆಗ ಶುರು ಆಗುತ್ತೆ. ಸೊ 560 RPM ಅಲ್ಲಿ ಮೋಟ್ರ್ ರನ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಪೀಡ್ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ನೋಡಿ ಕೈ ಕೂಡ ಇಡ್ಬೋದು, ಯಾವುದೇ ರೀತಿ ನಿಮಗೆ ಶಾಕಿಗೆ ಏನು ಹೊಡೆಯೋದಿಲ್ಲ. ರನ್ನಿಂಗಲ್ಲೇ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು. ಸೊ ಎನಿ ಪೌಡರ್ ಎನಿ ಲಿಕ್ವಿಡ್ ಯಾವ್ದು ಬೇಕಾದರೂ ಪೌಡ್ರ್ ಹಾಕಿ, ಯಾವ್ದು ಬೇಕಾದರೂ ಲಿಕ್ವಿಡ್ ಹಾಕಿ. ಈಗ ನಿಮಗೆ ನಾನು ಒಂದೊಂದೇ ಬಟ್ಟೆ ಹಾಕಿ ತೋರಿಸ್ತೀನಿ. ನೋಡಿ ಕಾಲರ್ ನೋಡಿ ವೀಕ್ಷಕರೇ ಎಷ್ಟು ಕೊಳೆ ಇದೆ. ಕಾಲರ್ ಆಯಿತು, ಈ ರೀತಿ ಕೈ ತೋಳಾಯಿತು. ಇದು ಅಷ್ಟೇ ತೋರಿಸಿ ವೀಕ್ಷಕರಿಗೆ. ಹೊಲದ ಕಡೆ ಗದ್ದೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ. ಕಾಲರ್ ಆಗಲಿ, ಕತ್ತಿನ ಪಟ್ಟಿ, ಕಾಲರ್ ಪಟ್ಟಿ, ಈ ರೀತಿ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ ಎಷ್ಟು ಕೊಳೆ ಇದೆ. ನೈಟ್ ಪ್ಯಾಂಟ್ಸ್ ಆಗಲಿ, ನಿಮಗೆ ಲೇಡೀಸ್ ಬಟ್ಟೆ ಆಗಲಿ, ಈ ರೀತಿ ಏನು ಬೇಕಾದರೂ ಹಾಕ್ಬೋದು. ಸೊ ಇದರಲ್ಲಿ ನೀವು ಎನಿ ಕ್ಲಾತ್ ಹಾಕಿ ವಾಶ್ ಮಾಡ್ಬೋದು ಸರ್. ನೋಡಿ 6 kg ವಾಷಿಂಗ್ ಮಿಷಿನಲ್ಲಿ ಎಷ್ಟು ಹಾಕ್ತಾಯಿದ್ದೀನಿ. ಸಣ್ಣ ಪುಟ್ಟ ಬೆಡ್ಶೀಟು ಕೂಡ ಹಾಕಿ ನೀವು ಇದರಲ್ಲಿ ವಾಶ್ ಮಾಡ್ಕೋಬೋದು. ನೋಡಿ ಬೆಡ್ಶೀಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೇರೆ ಇದಲ್ಲದೆ ಏನೇನಲ್ಲಿ ಹಾಕಿ ವಾಶ್ ಮಾಡ್ಬೋದು ಅಂದರೆ, ಸೊ ಕಾಲು ಒರೆಸೋ ಮ್ಯಾಟು ಕೂಡ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಕೋಬೋದು. ಆಮೇಲೆ ಬಟ್ಟೆ ಶೂಸ್ ಬರುತ್ತೆ, ಬಟ್ಟೆ ಶೂಸು ಕೂಡ ಹಾಕಿ ವಾಶ್ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಅದರಲ್ಲಿ ಸೋಪಿನ ಅಂಶ ಉಳಿದಿರುತ್ತೆ. ನಿಮಗೆ ಸೋಪಿನ ಅಂಶ ಉಳಿದಿರಬೇಕಾದ್ರೆ ನಿಮಗೆ ನೀರು ಪೌಡ್ರು ವೇಸ್ಟ್ ಆಗೋದಿಲ್ಲ. ಸೊ ಬಟ್ಟೆನ ರಿಮೂವ್ ಮಾಡಿಬಿಟ್ಟು ಕೊನೆಯದಾಗಿ ನಿಮಗೆ ಈ ರೀತಿ ಕಾಲು ಒರೆಸೋ ಡೋರ್ ಮ್ಯಾಟ್ಸ್ ಇರುತ್ತೆ, ದೇವ್ರ ಮನೆ ಬಟ್ಟೆ ಇರುತ್ತೆ, ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸ್ ಇರುತ್ತೆ, ಇಲ್ಲ ಮಕ್ಕಳ ಲಂಚ್ ಬ್ಯಾಗ್ ಇರುತ್ತೆ. ಸೊ ಎನಿ ಕ್ಲಾತ್ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಬೋದು. ಸೊ ನೋಡಿ ಇದರಲ್ಲಿ ವಾಶ್ ಆಗ್ತಾಯಿದೆ. ಮತ್ತು ನಾಯ್ಸ್ ಫ್ರೀ ಸರ್. ನಿಮಗೆ ಯಾವುದೇ ರೀತಿ ಶಬ್ದ ಬರೋದಿಲ್ಲ. ಇಲ್ಲಿ ತೋರಿಸಿ ವೀಕ್ಷಕರಿಗೆ. ಸೌಂಡ್ ಏನಾರ ಬರ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಅದೇ RPM ಸ್ಪೀಡಲ್ಲಿ ತಿರುಗ್ತಾ ಇದೆ. ಸ್ಪೀಡ್ ನೋಡಿ, ಕೊಳೆ ನೋಡಿ ಬಿಡ್ತಾ ಇರೋದು ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ 5 amps ಪ್ಲಗ್ಗು UPS ಅಲ್ಲೂ ರನ್ ಆಗುತ್ತೆ ಸರ್. ನಿಮಗೆ 6 kg 8 kgಗೆ ನಿಮಗೆ ಟೈಮರ್ ಬಜರ್ ಮಾಡಲು ಇರುತ್ತೆ. ನಿಮಗೆ ಬಜರ್ ಬರೋದಿಲ್ಲ ಅದರಲ್ಲಿ. ಸೊ ನಿಮಗೆ ಪ್ಲೈನ್ ಇರುತ್ತೆ, ಬರೀ ನಿಮಗೆ ಈ ರೀತಿ ಬಟನ್ ಇರುತ್ತೆ ಇದ್ರದ್ದು, ಯಾವುದು ಟೈಮರ್ ಬಟನ್.
ಸೊ 9 kg ಮಾಡಲ್, 9 kg 9 kg 10 kg ಮಾಡಲಿಗೆ ಬಂದರೆ ನಿಮಗೆ ಈ ರೀತಿ ಟೈಮರ್ ಬಜರ್ ಬರುತ್ತೆ ನಿಮಗೆ. ಈ ಟೈಮರ್ ಬಜರು ನಿಮಗೆ ಆಫ್ ಆಗಬೇಕಾದ್ರೆ, ಮಿಷಿನ್ ಆಫ್ ಆಗಬೇಕಾದ್ರೆ ಬೀಪ್ ಸೌಂಡ್ ಕೊಡುತ್ತೆ, ಟೀ ಟೀ ಟಿ ಅಂತ ಬೀಪ್ ಸೌಂಡ್ ಕೊಡುತ್ತೆ. ಸೊ ಇದರಲ್ಲಿ ನಿಮಗೆ ಆಫ್ ಆಗೋ ಇಂಡಿಕೇಶನ್ ಕೂಡ ಬರುತ್ತೆ. ಮತ್ತು 9 kg 10 kgನಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತೆ. ಸೊ ಈ ರೀತಿ ಈಗ ನಿಮಗೆ ಬಟ್ಟೆ ವಾಶ್ ಆಗ್ತಾಯಿದ್ರೆ ಇದರಲ್ಲೇ ಕಾಣುತ್ತೆ ನಿಮಗೆ. ಓಕೆನಾ, ಇದು ಟ್ರಾನ್ಸ್ಪರೆಂಟ್ ಲಿಡ್ ಅಂತ ಹೇಳ್ತೀವಿ. ಸೊ ಇದು 9 kg ಮತ್ತು 10 kg ಮಾಡಲಿಗೆ ಬರುತ್ತೆ. ನಾರ್ಮಲ್ ಲಿಡ್ಡು ನಿಮಗೆ 6 kg 7 kgಗೆ ನಾರ್ಮಲ್ ಲಿಡ್ ಬರುತ್ತೆ ನಿಮಗೆ. ಸೊ ನಿಮಗೆ ಡ್ಯುಯಲ್ ಸ್ವಿಚ್ಗೆ ಅಂತ ಕೇಳಿದ್ರಲ್ಲ, ಇದು ಪ್ಯೂರ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಸರ್. ಇದು ಸ್ಟೈನ್ಲೆಸ್ ಸ್ಟೀಲ್ ಬಾಡಿಗೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಮೋಟ್ರ್ ನಿಮಗೆ 100% ಕಾಪರ್ ಬೈಂಡಿಂಗ್ ಬರುತ್ತೆ. ಸೊ ಇದರಲ್ಲಿ 350 ವ್ಯಾಟ್ ಮೋಟ್ರ್ ಬರುತ್ತೆ ನಿಮಗೆ. 920 RPM ಅಲ್ಲಿ ರನ್ ಆಗುತ್ತೆ. ಇದರಲ್ಲಿ 2 ವೇ ಅಂದರೆ ಬಟ್ಟೆ ತೊಳೆಯೋದು, ಅಂದರೆ 2 ವೇ ಅಂದರೆ ರೈಟ್ ಟು ಲೆಫ್ಟು ಈ ರೀತಿ ಯಾವ ಇಲ್ಲಿ ತೋರಿಸಿ ಸೀಸಾ ಡೈರೆಕ್ಷನಲ್ಲಿ ವರ್ಕ್ ಆಗುತ್ತೆ, ಸೈಡ್ ಇಂಪೆಲ್ಲರು. ಓಕೆನಾ. ಸೊ 2 ವೇಯಲ್ಲಿ ನಿಮಗೆ ಎರಡೂ ಕಡೆ ತಿರುಗುತ್ತೆ. 30 ಸೆಕೆಂಡ್ಸ್ ಒಂದು ಕಡೆ ರೊಟೇಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಮತ್ತು 30 ಸೆಕೆಂಡ್ಸ್ ಇನ್ನೊಂದು ಕಡೆ ರೊಟೇಟ್ ಆಗುತ್ತೆ. ಇದಕ್ಕೆ ಕ್ಲಾಕು ಮತ್ತು ಆಂಟಿ ಕ್ಲಾಕ್ ವೈಸ್ ರನ್ ಆಗುತ್ತೆ. ಸೊ ಒನ್ ವೇ ಅಂತ ಹೇಳಿದ್ರೆ ಸೊ ಒಂದೇ ಕಡೆ ತಿರುಗುತ್ತೆ ಮೋಟ್ರು. ಸೊ ಒಂದೇ ಕಡೆ ತಿರುಗೋದ್ರಿಂದ ನಿಮಗೆ ಬಟ್ಟೆನ ಜಾಲ್ಸ್ಕೊಡುತ್ತೆ. ಇಲ್ಲ ಮಜ್ಜಿಗೆ ಕಡಿಯೋಕ್ಕೆ ಯೂಸ್ ಮಾಡ್ಕೋಬೋದು, ಮೆಣ್ಣೆ ತೆಗಿಯೋಕ್ಕೆ ಯೂಸ್ ಮಾಡ್ಬೋದು, ಹೈನುಗಾರಿಕೆಗೂ ಯೂಸ್ ಮಾಡ್ಕೋಬೋದು. ಯಾವುದೇ ಬಟ್ಟೆ ಆಗಿರ್ಬೋದು, ಎಷ್ಟೇ ಕೊಳೆ ಆಗಿರ್ಬೋದು, ಸೂಪರಾಗಿ ವಾಶ್ ಆಗುತ್ತೆ ಸರ್. ಸೂಪರ್ ಅಂದರೆ ಸೂಪರ್, 100% ರಿಸಲ್ಟ್ ಕೊಡುತ್ತೆ. ನಾರ್ಮಲ್ ವಾಷಿಂಗ್ ಮಿಷಿನ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮಗೆ 100% ರಿಸಲ್ಟ್ ಕೊಡುತ್ತೆ. ಸೊ ಇದರಲ್ಲಿ ಬೇಕಂದರೆ ನಿಮಗೆ ರನ್ನಿಂಗಲ್ಲೇ ನೀರನ್ನ ಆ್ಯಡ್ ಮಾಡ್ಬೋದು. ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ ನೀರು ಆ್ಯಡ್ ಮಾಡೋಂಗಿಲ್ಲ, ಬಟ್ಟೆ ಆ್ಯಡ್ ಮಾಡೋಂಗಿಲ್ಲ ಅಂತ ಇರುತ್ತೆ. ಸೊ ರನ್ನಿಂಗಲ್ಲಿ ನೀರು ಆ್ಯಡ್ ಮಾಡ್ಬೋದು, ರನ್ನಿಂಗಲ್ಲಿ ಬಟ್ಟೆ ತೆಗಿಬೋದು, ರನ್ನಿಂಗಲ್ಲಿ ನೀವು ಬೇಕಂದರೆ ಬಟ್ಟೆ ತಕ್ಕೋಬೋದು, ಕೈ ಹಾಕ್ಬೋದು. ಯಾವುದೇ ರೀತಿ ನಿಮಗೆ ಶಾಕ್ ಹೊಡೆಯೋದು, ಆಕ್ಸಿಡೆಂಟ್ ಆಗೋದು, ಇನ್ಸಿಡೆಂಟ್ ಆಗೋದು ಏನೂ ಆಗೋದಿಲ್ಲ. 120 ವ್ಯಾಟ್ ಮೋಟ್ರ್ ಇರೋದ್ರಿಂದ ಒಂದು UPS ಅಲ್ಲೇ ರನ್ ಆಗುತ್ತೆ, ಮೊಬೈಲ್ ಚಾರ್ಜರ್ ಪ್ಲಗ್ ಥರ. ನಿಮ್ಗೆ ಯಾವ ಥರ ಮೊಬೈಲ್ ಚಾರ್ಜರಲ್ಲಿ ಕರೆಂಟ್ ಹೊಡೆದಿದೆಯಾ ಸರ್? ಹೊಡೆಯಲ್ಲ, ಯಾಕಂದರೆ ಅದು ಲೋ ಪವರ್ ಕನ್ಸಂಪ್ಷನಲ್ಲಿ ತೊಗೊಳುತ್ತೆ. ಸೊ ಅದೇ ರೀತಿ ನಮ್ಮ ವಾಷಿಂಗ್ ಮಿಷಿನ್, ಪ್ರೈಮ್ ವಾಷಿಂಗ್ ಮಿಷಿನ್ ಯೂಸ್ ಆಗುತ್ತೆ ಸರ್ ನಿಮಗೆ. ಎಲೆಕ್ಟ್ರಿಕ್ ವಸ್ತು ಅಂದರೆ ಸರ್ವಿಸಿಗೆ ಬರೋಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸೊ ನಾವು 12 ವರ್ಷ ವಾರಂಟಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಪ್ರಾಡಕ್ಟ್ ಮೇಲೆ ನಮ್ಗೆ ಕಾನ್ಫಿಡೆಂಟ್ ಇದೆ, ಅದಕ್ಕೋಸ್ಕರ ಕೊಡ್ತಾಯಿದ್ದೀವಿ. ಒಳ್ಳೆ ಜಿನಿಯನ್ ಕ್ವಾಲಿಟಿ ಕೊಡ್ತಾಯಿದ್ದೀವಿ, ಅದಕ್ಕೋಸ್ಕರ ನಿಮಗೆ 12 ವರ್ಷ ವಾರಂಟಿ ಕೊಡ್ತಾಯಿದ್ದೀವಿ. ಸರ್ವಿಸ್ ವಿಚಾರಕ್ಕೆ ಬಂದರೆ ನಮ್ಮ ಸ್ಟೋರ್ಸ್ 3 ಕಡೆ ಇದೆ, ಬ್ಯಾಂಗ್ಳೂರಿದೆ, ತುಮಕೂರಿದೆ, ಈಗ ಮೈಸೂರು ಕೂಡ ಆಗ್ತಾಯಿದೆ, ಮತ್ತು ಹುಬ್ಳಿ ಇದೆ. ಓಕೆನಾ ಸರ್. ಸರ್ವಿಸು ನಿಮಗೆ ಡೋರ್ ಸರ್ವಿಸ್ ಇರೋದಿಲ್ಲ. ಸೊ ನೀವು ಸ್ಟೋರಿಗೆ ಬಂದು ಸರ್ವಿಸ್ ಪಡ್ಕೋಬೋದು. ಸೊ ನೀವು ಸ್ಟೋರಿಗೆ ಬರೋಕ್ಕಾಗ್ತಾಯಿಲ್ಲ, ನಾವು ಅಲ್ಲೇ ನಿಮ್ಮ ಊರಲ್ಲೇ ಸರ್ವಿಸ್ ಪಡ್ಕೋಬೇಕಂದ್ರೆ ಈಗ ಸ್ಟವ್ ಮಿಕ್ಸಿ ರಿಪೇರಿ ಮಾಡೋರು ಇರ್ತಾರೆ, ಅವ್ರ ಹತ್ರ ರಿಪೇರಿ ಮಾಡಿಸ್ಬೋದು. ಇಲ್ಲಪ್ಪ ನಮಗೆ ಗ್ಯಾರಂಟಿ ಇದೆ, ಏನೋ ಒಂದು ಮೋಟ್ರ್ ಏನೋ ಹೊಲ್ಟೋಗಿದೆ, ಬೈ ಚಾನ್ಸ್ ಏನೋ ಒಂದು ಆಗಿದೆ ಅಂತ ಹೇಳಿದ್ರೆ ನೀವು ನಮ್ಮ ಕಾರ್ಗೂ KSRTC ಸರ್ವಿಸ್ ಇದೆ, ಪ್ರೊಫೆಷ್ನಲ್ ಕೊರಿಯರ್ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಕ್ಟ್ ತಾಲೂಕು ಲೆವೆಲಲ್ಲಿ ಪ್ರೊಫೆಷ್ನಲ್ ಕೊರಿಯರ್ಗೆ ಎಲ್ಲಿಗೂ ಹೋಗಿ ನೀವು ಕೇಳಿದ್ರು ಪ್ರೈಮ್ ವಾಷಿಂಗ್ ಮಿಷಿನ್ಗೆ ಸರ್ವಿಸ್ ಬೇಕಂದರೆ ಅವರು ಡೈರೆಕ್ಟಾಗಿ ನಮ್ಮ ಬ್ರಾಂಚಿಗೆ ಕಳಿಸ್ಕೊಡ್ತಾರೆ ಆ ವಾಷಿಂಗ್ ಮಿಷಿನ್. ಸೊ ಒಂದು ಕಡೆ ಫೇರ್ ನಿಮ್ದಿರುತ್ತೆ, ಒಂದು ಕಡೆ ನಮ್ದಿರುತ್ತೆ, ಕಂಪ್ನಿ ಕಡೆಯಿಂದ ನಾವು ಕಳಿಸ್ಕೊಡ್ತೀವಿ. ಸೊ ನೀವು ದೂರ ಇದ್ದರೆ, ಇಲ್ಲ ನೀವು ಸ್ಟೋರಿಗೆ ಬರ್ತೀರಾ ಅಂತ ಹೇಳಿದ್ರೆ ಸ್ಟೋರಿಗೆ ಬಂದೇ ಸರ್ವಿಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಸೇಮ್ ಡೇನೇ ನಿಮಗೆ ವಾಷಿಂಗ್ ಮಿಷಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀವಿ ಸರ್. ಸರ್ ಮೊದಲನೇದಾಗಿ 6 kg ವಾಷಿಂಗ್ ಮಿಷಿನ್ 7,000 MRP ಇರ್ತಕ್ಕಂಥ ವಾಷಿಂಗ್ ಮಿಷಿನ್ ನಿಮಗೆ 3,499 ರೂಪಾಯಿಗೆ 6 kg ಪ್ರೈಮ್ ವಾಷಿಂಗ್ ಮಿಷಿನ್ ನಿಮಗೆ ಸಿಗ್ತಾ ಇದೆ. ಸೊ ಅದೇ ರೀತಿ ನಿಮಗೆ 8 kg ವಾಷಿಂಗ್ ಮಿಷಿನ್ ಆಗಿರ್ಬೋದು, 8,000 MRP ಇರ್ತಕ್ಕಂಥ 8 kg ವಾಷಿಂಗ್ ಮಿಷಿನ್ ಕೇವಲ ನಿಮಗೆ 4,199 ರೂಪಾಯಿಗೆ ಕೊಡ್ತಾ ಇದ್ವಿ. ಅದೇ ರೀತಿ ನಿಮಗೆ 9 kg ಪ್ರೈಮ್ ವಾಷಿಂಗ್ ಮಿಷಿನ್, 9 kg ಪ್ರೈಮ್ ವಾಷಿಂಗ್ ಮಿಷಿನ್ ನಿಮಗೆ 9,000 ರೂಪಾಯಿ MRP ಇರ್ತಕ್ಕಂಥ ವಾಷಿಂಗ್ ಮಿಷಿನ್ ಕೇವಲ 4,799 ರೂಪಾಯಿ ಆಫರಲ್ಲಿ ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ 10 kg ಪ್ರೈಮ್ ವಾಷಿಂಗ್ ಮಿಷಿನ್ ಫೈಬರ್ ಮಾಡಲಲ್ಲಿ ನಿಮಗೆ 10,500 ಇರ್ತಕ್ಕಂಥ ಫೈಬರ್ ಮಾಡಲು 10 kg ಪ್ರೈಮ್ ವಾಷಿಂಗ್ ಮಿಷಿನ್ ಟೈಮರ್ ವಿತ್ ಬಜರ್ ಮಾಡಲು ನಿಮಗೆ ಕೇವಲ 5,299 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ 16,000 ರೂಪಾಯಿ MRP ಇರ್ತಕ್ಕಂಥ ಈ ವಾಷಿಂಗ್ ಮಿಷಿನ್ ಕೇವಲ 11,499 ರೂಪಾಯಿಗೆ ಆಫರಲ್ಲಿ ಕೊಡ್ತಾ ಇದ್ದೀವಿ. ಬಿಲೋ 12,000 ಒಳಗಡೆ ನಮ್ಮ ಈ ಎಲ್ಲ ವಾಷಿಂಗ್ ಮಿಷಿನ್ಸ್ ನಿಮಗೆ ಸಿಗುತ್ತೆ, ಅದು ಸ್ಟೀಲಲ್ಲಿ. ಫೈಬರಲ್ಲಿ ಹೋದರೆ ನಿಮಗೆ 5,500 ರೂಪಾಯಿ ಒಳಗಡೆ ನಿಮಗೆ 5 ಮಾಡಲು ನಿಮಗೆ ಸಿಗ್ತಾ ಇದೆ ಸರ್. ನೋಡಿ ಸರ್, 15 ನಿಮಿಷ ಆಗ್ತಾ ಬಂತು. ಈಗ ವಾಷಿಂಗ್ ಮಿಷಿನ್ ನಿಮಗೆ ಸ್ಟಾಪ್ ಆಗುತ್ತೆ. ಟೈಮರು ತೋರಿಸಿ, ಇಲ್ಲಿ ನಾಪ್ ತೋರಿಸಿ. ಈ ಟೈಮರು ಸರ್, ಪ್ರಪಂಚದಲ್ಲಿ ಯಾವುದೇ ವಾಷಿಂಗ್ ಮಿಷಿನ್ ಇರಲಿ ನಿಮಗೆ ಟೈಮರ್ನ ನಾವು ರಿವರ್ಸ್ ಮಾಡಬಾರ್ದು. ಓಕೆನಾ. ಒಂದು ಸತಿ ನಾವು ಟೈಮರ್ ಇಟ್ಮೇಲೆ ಆಟೋಮೆಟಿಕ್ಕಾಗಿ ಅದೇ ರಿವರ್ಸ್ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ ಕರೆಂಟ್ ಹೊಲ್ಟೋಗಿದೆ ಅಂದರೆ ಟೈಮರ್ ರಿವರ್ಸ್ ಬರುತ್ತೆ, ನೀವು ಆಫ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ 2 ಥಿಂಕ್ ನೀವು ನೋಡ್ಕೋಬೇಕು. ಒಂದು, ನೀರು ಬಟ್ಟೆ ಇದ್ದಾಗ ಮಿಷಿನ್ ಆ ಕಡೆ ಈ ಕಡೆ ಎತ್ತಕ್ಕೆ ಹೋಗಬೇಡಿ. 2ನೇದು, ಟೈಮರ್ನ ರಿವರ್ಸ್ ಮಾಡೋಕ್ಕೆ ಹೋಗಬೇಡಿ. ಇದೆರಡನ್ನೂ ನೋಡಿಕೊಂಡ್ರೆ ನಿಮಗೆ 5 ರಿಂದ 6 ವರ್ಷ ಯಾವುದೇ ರೀತಿ ಸರ್ವಿಸಿಗೆ ಬರೋದಿಲ್ಲ ವಾಷಿಂಗ್ ಮಿಷಿನ್. ಆ ರೀತಿ ಕಂಪ್ಲೀಟಾಗಿ ನಿಮಗೆ ಯೂಸ್ ಆಗುತ್ತೆ ಸರ್. ಸೊ ನೋಡಿ, 0ಗೆ ಬಂದಿದೆ. 0 ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಸ್ಟಾಪ್ ಆಗಿದೆ, ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಸೊ ಇದರಲ್ಲಿ ನಿಮಗೆ ತೆಗೆದು ತೋರಿಸ್ತೀನಿ ಸರ್. ಈಗ ಹಾಕಬೇಕಾದ್ರೆ ನೀವೇ ನೋಡಿದ್ದೀರಾ ಎಷ್ಟು ಕೊಳೆ ಇತ್ತು ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ವೈಟ್ ಶರ್ಟ್ ತೆಗಿತಾ ಇದ್ದೀನಿ ನಾನು. ನೋಡಿ, ವೈಟ್ ಶರ್ಟು 2 ಕಡೆ ನೋಡ್ಕೊಳ್ಳಿ ಯಾವ ರೀತಿ ಕೊಳೆ ಹೋಗಿದೆ, ಒಂಚೂರು ಕೊಳೆ ಇಲ್ಲ. ಸೊ ಅದೇ ರೀತಿ ನಿಮಗೆ ಕಫ್ಲಿಂಗ್ಸು ತೋರಿಸಿ ಸರ್.
ಈಗ ಕೈ ಹತ್ರ ಕೈ ತೋಳೆಲ್ಲ ನಿಮಗೆ ಗಲೀಜಾಗಿರುತ್ತೆ, ಕೈ ತೋಳು ಅಷ್ಟೇ ಸೂಪರಾಗಿದೆ. ಇದೇ ರೀತಿ ನಿಮಗೆ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು. ಬೆಡ್ಶೀಟ್ ಹಾಕಿದ್ದೆ ನಿಮ್ಮ ಮುಂದೆನೇ, ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಇದರಲ್ಲಿ ನೋಡಿ, ಈಗ ಬಟ್ಟೆ ತೆಗೆದುಬಿಟ್ಟು ರನ್ನಿಂಗಲ್ಲೇ ಬೇಕಂದರೆ ತೆಗಿಬೋದು. ಬೇರೆ ಒಂದು ವಾಷಿಂಗ್ ಮಿಷಿನಲ್ಲಿ ಏನಂದರೆ ಅಷ್ಟೇ ಬಟ್ಟೆ ಹಾಕಬೇಕು, ಇಷ್ಟೇ ಬಟ್ಟೆ ಹಾಕಬೇಕಂತ ಇರುತ್ತೆ. ನಮ್ಮ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಒಂದು ಖರ್ಚಿಪ್ ಹಾಕಿದ್ರೂ ಕೂಡ ನಿಮಗೆ ವಾಶ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನೀವು ಬಟ್ಟೆ ಹಾಕ್ತಾಯಿದ್ದೀರಾ, 6 kg 6 ಬಟ್ಟೆ ಫುಲ್ ಹಾಕ್ತಾಯಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಇನ್ಲೆಟ್ ಕಾಣ್ತಾ ಇದೆಯಲ್ಲ, ಇನ್ಲೆಟ್ಗಿಂತ ನೋಡಿ 2-3 ಇಂಚ್ ನೀರು ಕೆಳಗಡೆ ಇಟ್ಕೊಳ್ಳಿ. ಸಲ ಇಲ್ಲ ಒಂದೇ ಒಂದು ಖರ್ಚಿಪ್ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೇನು, ಒಂದು ಖರ್ಚಿಪ್ ಮೇಲೆ 1.5 ಇಂಚ್ ನೀರು ಮೇಲೆ ಇರಬೇಕು. ಅಷ್ಟಿದ್ರೆ ಸಾಕು, ನಿಮಗೆ ಆರಾಮಾಗಿ ಇದರಲ್ಲಿ ವಾಶ್ ಮಾಡಿ ಕೊಡುತ್ತೆ. ನೋಡಿ, ನೈಟ್ ಪ್ಯಾಂಟ್ ಆಗಿರ್ಬೋದು. ಈ ಬಟ್ಟೆಯನ್ನು ತೋರಿಸಿ ಸರ್, ನಿಮಗೆ ಹಾಕಬೇಕಾದ್ರೆ ಎಷ್ಟು ಕೊಳೆ ಇತ್ತು, ಕಾಲರ್ ಹತ್ರ ಎಲ್ಲ ಫುಲ್ಲು ಕೊಳೆ ಇತ್ತು. ಇದು ಕೂಡ ತೋರಿಸ್ಕೊಡಿ ವೀಕ್ಷಕರಿಗೆ. ನೋಡಿ, ಕಾಲರ್ ತೋರಿಸಿ. ನೋಡಿ ವೀಕ್ಷಕ, ಎಷ್ಟು ಕ್ಲೀನಾಗಿದೆ. ಇದರಲ್ಲಿ ಏನು ಮ್ಯಾಜಿಕ್ ಇಲ್ಲ ಸರ್, ನೋಡ್ತಾ ಇದ್ದೀರಲ್ಲ, ಸೂಪರಾಗಿ ಕ್ಲೀನಾಗಿದೆ. ಸೊ ಇದೇ ನೀರಲ್ಲಿ ನೀವು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಒಂದು 5 ನಿಮಿಷ ಟೈಮರ್ ಇಟ್ಬಿಟ್ಟು, ನಿಮ್ಮ ಮನೇಲಿ ಇರ್ತಕ್ಕಂಥ ಸ್ಕೂಲ್ ಬಟ್ಟೆ ಬ್ಯಾಗ್ ಇರುತ್ತೆ, ಲಂಚ್ ಬ್ಯಾಗ್ ಇರುತ್ತೆ, ಸೊ ಲಂಚ್ ಬ್ಯಾಗ್ನ ಹಾಕ್ಕೋಬೋದು. ಮತ್ತು ಅದಲ್ಲದೆ ನಿಮಗೆ ಯಾವುದೇ ರೀತಿ ಒಂದು ಕಾಲು ಒರೆಸೋ ಮ್ಯಾಟ್ ಇದ್ದರೆ ಮ್ಯಾಟ್ ಹಾಕ್ಕೋಬೋದು. ನೋಡಿ, ಒಂದು ಸಿಂಗಲ್ ಬೆಡ್ ಇರುತ್ತೆ ನಿಮಗೆ, ಪಿಲ್ಲೋ ಕವರು, ಬೆಡ್ ಕವರು, ಬೆಡ್ಶೀಟ್ಸು ನೋಡಿ ಯಾವ ರೀತಿ ಕ್ಲೀನಾಗಿದೆ. ಮತ್ತು ಬೆಡ್ಶೀಟ್ಸ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಎಲ್ಲ ನೀವು ಕ್ಲೀನಾಗಿ ಇದರಲ್ಲೇ ವಾಶ್ ಮಾಡ್ಕೋಬೋದು. ಕೊಳೆ ನೋಡಿ ಯಾವ ರೀತಿ ಹೋಗ್ತಾ ಇದೆ. So it's needing these things but ನೋಡಿ, ಹಾಕಬೇಕಾದ್ರೆ ಈ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು, ಸಣ್ಣ ಪುಟ್ಟ ಕ್ಲಾತ್ಸ್ ಎಷ್ಟು ಗಲೀಜಿತ್ತು, ಕಪ್ಪಗಿತ್ತು, ಈಗ ನೋಡಿ ಎಷ್ಟು ಕ್ಲೀನಾಗಿದೆ. ಕಂಪ್ಲೀಟ್ಲಿ ರೆಡ್ ಕಲರ್ ಬಂದಿದೆ. ಸೊ ಲೇಡೀಸ್ ಬಟ್ಟೆ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ನಿಮಗೆ ಸೀರೆ ಹಾಕಿರ್ಬೋದು, ಎಲ್ಲ ಥರದ ಬಟ್ಟೆಯನ್ನು ನೀವು ಇದರಲ್ಲೇ ವಾಶ್ ಮಾಡ್ಕೋಬೋದು. ಸೊ ಈ ಬಟ್ಟೆ ಎಲ್ಲ ವಾಶ್ ಆಗಿದೆ. ಸೊ ಇದೇ ಸೋಪಿನ ಅಂಶದಲ್ಲಿ, ಇದೇ ನೀರಲ್ಲಿ ನೀವು ಬೇಕಂದರೆ ಒಂದು 5 ಮಿನಿಟ್ಸ್ ಟೈಮರ್ ಇಟ್ಬಿಟ್ಟು, ಒಂದು 5 ನಿಮಿಷ ಟೈಮರ್ ಇಟ್ಬಿಟ್ಟು ಬೇಕಂದರೆ ನಿಮಗೆ ನೀರು ತಿರುಗಬೇಕಾದ್ರೆ ಇದೇ ಕೊಳೆ ನೀರಲ್ಲಿ, ಅಂದರೆ ಸೋಪಿನ ಅಂಶದಲ್ಲಿ ಈ ರೀತಿ ಕಾಲು ಒರೆಸೋ ಡೋರ್ ಮ್ಯಾಟ್ಸ್ ಇದೆಯಲ್ಲ, ಡೋರ್ ಮ್ಯಾಟ್ಸು ಕೂಡ ಹಾಕಿ ವಾಶ್ ಮಾಡ್ಕೋಬೋದು. ವೆರಿ ಸಿಂಪಲ್ಲಾಗಿ ನಿಮಗೆ 5 ನಿಮಿಷದಲ್ಲಿ ಎಷ್ಟೇ ಕೊಳೆ ಇದ್ರೂ ಡೋರ್ ಮ್ಯಾಟ್ಸ್ ಎಲ್ಲ ಕೊಳೆ ಎಲ್ಲ ಹೊರಟೋಗ್ಬಿಡುತ್ತೆ. ಆ ರೀತಿ ಇದರಲ್ಲಿ ನಿಮಗೆ ಸೂಪರಾಗಿ ವಾಶ್ ಕೊಡುತ್ತೆ. ನೋಡಿ, RPM ಸ್ಪೀಡು ಕೂಡ ಒಂಚೂರು ರೆಡ್ಯೂಸ್ ಆಗಿಲ್ಲ, ಅದೇ ರೀತಿ ತಿರುಗ್ತಾ ಇದೆ. ಸ್ಪೀಡು ತೋರಿಸಿ ವೀಕ್ಷಕರಿಗೆ. ಸೊ ನೋಡಿ, 0ಗೆ ಬಂದಿದೆ. 5 ನಿಮಿಷದಲ್ಲಿ ನಿಮಗೆ ಡೋರ್ ಮ್ಯಾಟ್ಸು ಕೂಡ ಇದರಲ್ಲೇ ವಾಶ್ ಆಗಿಬಿಟ್ಟಿದೆ. ಹಾಗೆನಾ, ಎಷ್ಟು ಕೊಳೆ ಇತ್ತು ಡೋರ್ ಮ್ಯಾಟ್ಸು, ಅದು ಕೂಡ ಇದರಲ್ಲೇ ವಾಶ್ ಆಗಿಬಿಟ್ಟಿದೆ. ಸೊ ಇದೇ ಸೋಪಿನ ಅಂಶದಲ್ಲಿ ನೀವು ಡೋರ್ ಮ್ಯಾಟ್ಸು ಕೂಡ ವಾಶ್ ಮಾಡ್ಕೋಬೋದು. ಸರ್, ವಾಟರ್ ಡೈನೋಟ್ ಮಾಡೋದು ಸಿಂಪಲ್. ನಾರ್ಮಲ್ ಬೇರೆ ವಾಷಿಂಗ್ ಮಿಷಿನ್ ಅಂದರೆ ನಿಮಗೆ ಸೆನ್ಸರು, ಸ್ವಿಚ್ಚು, ಅದು ಇದು ಎಲ್ಲ ಇರುತ್ತೆ ಸರ್. ಇದರಲ್ಲಿ ಏನಿಲ್ಲ. ಇಲ್ಲಿ ತೋರಿಸಿ ವೀಕ್ಷಕರಿಗೆ. ಇಲ್ಲೊಂದು ಹುಕ್ ಇದೆ ಹಿಂದೆಗಡೆ, ಈ ಡ್ರೈನೇಜ್ ಪೈಪಿನ ಹುಕ್ ಇದೆ. ಡ್ರೈನೇಜ್ ಪೈಪಿನ ಹುಕ್ ತೆಗೆದುಬಿಟ್ಟು ಜಸ್ಟ್ ಪೈಪ್ ಕೆಳಗೆ ಬಿಟ್ಟರೆ ಸಾಕು. ನೋಡಿ, ಕೊಳೆ ನೀರು ಹೆಂಗೆ ಹೋಗ್ತಾ ಇದೆ, ತೋರಿಸಿ ವೀಕ್ಷಕರಿಗೆ. ಸೊ ಸಿಂಪಲ್ ಆಗಿರುತ್ತೆ. ಎಲ್ಲಿ ನೀವು ಬಟ್ಟೆ ವಾಶ್ ಮಾಡ್ತೀರಾ ಅಲ್ಲೇ ಕೊಳೆ ನೀರನ್ನ ಬಿಟ್ಟರೆ ಸಾಕು. ನಾನಿಲ್ಲಿ ಶೋರೂಮ್ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಟು ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಎಲ್ಲಿ ನೀವು ಬಟ್ಟೆನ ವಾಶ್ ಮಾಡಿರ್ತೀರ ಅಲ್ಲಿ ನೀವು ಕೊಳೆ ನೀರನ್ನ ಈ ರೀತಿ ಬಿಡ್ಬೋದು. ಸೊ ನಿಮಗೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಆರಾಮಾಗಿ ನೀವು ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ವಾಷಿಂಗ್ ಮಿಷಿನ್ನ ಎತ್ತಿಡ್ಬೋದು. 6 kgಗೆ ನೋಡಿ ಈ ರೀತಿ 4 ಇಂಪೆಲ್ಲರ್ ಗೆರೆ ಬರುತ್ತೆ ಐಡೆಂಟಿಫೈ ಮಾಡಲಿಕ್ಕೆ. ಇಲ್ಲಿ ಇಂಪೆಲ್ಲರ್ ಗೆರೆ 4 ಇದೆ ನೋಡಿ, ಇಲ್ಲಿ ತೋರಿಸಿ ವೀಕ್ಷಕರಿಗೆ. 6 kg ಇಲ್ಲಿ 4 ಗೆರೆ ಇರುತ್ತೆ. ಸೊ 8 kg 9 kg ವಿಷಯಕ್ಕೆ ಬಂದರೆ ನಿಮಗೆ ಈ ರೀತಿ 6 ಗೆರೆ ಇರುತ್ತೆ. 6 ಗೆರೆ ಇಂಪೆಲ್ಲರ್ ಇರುತ್ತೆ. ಸುಡಿ ಎಲ್ಲ ನೀರು ನಿಮಗೆ ಇದರಲ್ಲೇ ಕ್ಲೀನಾಗಿ ಬಂದ್ಬಿಡುತ್ತೆ. ಇದರಲ್ಲಿ ಒಂದೆರಡು ಚಂಬು ನೀರು ಹಾಕ್ಕೊಂಡ್ಬಿಟ್ರೆ ನಿಮಗೆ ಸೋಪಿನ ಅಂಶ ಉಳಿದಿದ್ದೆಲ್ಲ ಕ್ಲಿಯರಾಗಿ ಬಂದ್ಬಿಡುತ್ತೆ. ಸೊ ಇಷ್ಟು ನಿಮ್ಮ ಪ್ರೈಮ್ ವಾಷಿಂಗ್ ಮಿಷಿನ್ ನೀವು ನೋಡಿದ್ರಿ, ಪ್ರೈಮ್ ಫೈಬರ್ ವಾಷಿಂಗ್ ಮಿಷಿನ್. ಸೊ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಏನಂದರೆ ನಿಮಗೆ ಟೈಮ್ಸ್ ಇನ್ನೂ ಸೇವ್ ಮಾಡ್ಕೋಬೋದು ನೀವು. ಸೊ 6 kg ವಾಷಿಂಗ್ ಮಿಷಿನ್ ನಿಮಗೆ 120 ವ್ಯಾಟಲ್ಲಿ ಬರುತ್ತೆ. 7 kg ವಾಷಿಂಗ್ ಮಿಷಿನ್ ನಿಮಗೆ 130 ವ್ಯಾಟ್ ಬರುತ್ತೆ. 8 kg ವಾಷಿಂಗ್ ಮಿಷಿನ್ 150 ವ್ಯಾಟ್.
ಸೊ 9 kg ವಾಷಿಂಗ್ ಮಿಷಿನ್ 180 ವ್ಯಾಟ್, 10 kg ಫೈಬರ್ ವಾಷಿಂಗ್ ಮಿಷಿನ್ 200 ವ್ಯಾಟ್. ಅಂದರೆ ಎಲ್ಲ ವಾಷಿಂಗ್ ಮಿಷಿನ್ಸು ನಿಮಗೆ ಯು ಪಿ ಎಸ್ ಅಲ್ಲೂ ರನ್ ಆಗ್ತಕ್ಕಂಥ ವಾಷಿಂಗ್ ಮಿಷಿನ್ಸ್. ಸೊ ಪ್ರೈಮ್ ವಾಷಿಂಗ್ ಮಿಷಿನ್ಸ್ ಎಲ್ಲ ನಿಮಗೆ ಒಂದು ಅಫೋರ್ಡೆಬಲ್ ಪ್ರೈಸು, 12 ವರ್ಷ ವಾರಂಟಿ, 1 ವರ್ಷ ಮೋಟ್ರಿಗೆ ಗ್ಯಾರಂಟಿ. ಸೊ ನಿಮಗೆ ಆಲ್ ಓವರ್ ಕರ್ನಾಟಕ ಡಿಸ್ಟಿಕ್ ಮತ್ತು ತಾಲೂಕು ಲೆವೆಲಿಗೆ ಪ್ರೊಫೆಷ್ನಲ್ ಕೊರಿಯರ್ ಆಫೀಸಲ್ಲಿ ನಿಮಗೆ ನಾವು ಟೈಅಪ್ ಆಗಿರೋದ್ರಿಂದ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. VRL ಥ್ರೂ ಸರ್ವಿಸ್ ಇದೆ, ನಮ್ಮ KSRTC ನಮ್ಮ ಕಾರ್ಗೋ ಸರ್ವಿಸ್ ಇದೆ. ಸೊ ಕೊರಿಯರಲ್ಲಿ ತರಿಸಬೇಕಾದ್ರೆ ಎಲ್ಲೋ ಒಂದು ಡ್ಯಾಮೇಜ್ ಆಯಿತು, ಏನೋ ಒಂದು ಆಯ್ತು ಅಂದರೂ ಎದುರು ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಕಂಪ್ನಿ ಹೊಣೆ ಇರುತ್ತೆ. ನಿಮ್ಮ ಮನೆಯವ್ರಿಗೂ ತಲುಪೋವರೆಗೂ ಮುಟ್ಟೋವರೆಗೂ ಏನೇ ಡ್ಯಾಮೇಜ್ ಆಗಿದ್ದರೂ ಕಂಪ್ನಿ ಹೊಣೆ ಆಗಿರುತ್ತೆ. ಸೊ ಮುಟ್ಟಿದ ಮೇಲೆ ನೀವು ನೋಡಿ ಕ್ಲೀನಾಗಿದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಏನೇ ಒಂಚೂರು ಡ್ಯಾಮೇಜ್ ಇದ್ದರೂ ನಾವು ಅದನ್ನು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. ಸೊ ಬ್ಯಾಂಗ್ಳೂರು ಸ್ಟೋರ್ ಇದೆ, ತುಮಕೂರು ಸ್ಟೋರ್ ಇದೆ, ಹುಬ್ಳಿ ಸ್ಟೋರ್ ಇದೆ, ಮೈಸೂರು ಆಗ್ತದೆ. ಎಲ್ಲಿ ಬೇಕಾದರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ನಮ್ಮ ಕ್ಯಾಟ್ಲಾಗ್ನ ವಾಟ್ಸಪ್ ಮುಖಾಂತರ ತೊಗೋಬೋದು. ಸ್ಟೋರ್ ವಿಸಿಟ್ ಮಾಡಿ ಕೂಡ ಬೇಕಂದರೆ ತೊಗೊಂಡು ನೀವು ಯೂಸ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ ಆನ್ಲೈನ್ ಬೇಕಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು.